ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬ್ಯಾಕ್ ಚೈನಿಂಗ್ ಅಥವಾ ಬ್ಯಾಕ್ ರೀಸನಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಬ್ಯಾಕ್ವರ್ಡ್ ಚೈನಿಂಗ್ ಅಥವಾ ರೀಸನಿಂಗ್ ಏನು, ಪ್ರಪೋಸಿಷನ್ ಲಾಜಿಕ್ ಎರಡೂ ಕೂಡ, ಬ್ಯಾಕ್ವರ್ಡ್ ಚೈನಿಂಗ್ ಇರ್ಬೋದು ಅಥವಾ ಫಾರ್ವರ್ಡ್ ಚೈನಿಂಗ್ ಇರ್ಬೋದು, ಎರಡೂ ಕೂಡ ಪ್ರಪೋಸಿಷನ್ ಲಾಜಿಕ್. ನೆಕ್ಸ್ಟ್ ಅದೇನ್ ಹೇಳುತ್ತೆ, ಫಾರ್ಮ್ ಆಫ್ ರೀಸನಿಂಗ್ ಸ್ಟಾರ್ಟ್ಸ್ ವಿತ್ ದ ಗೋಲ್. ಸೊ ಸ್ಟಾರ್ಟ್ ಆಗೋದೇನಿಂದ, ಗೋಲ್. ಬ್ಯಾಕ್ವರ್ಡ್ ಚೈನಿಂಗ್ ಸ್ಟಾರ್ಟ್ ಆಗೋದು ಗೋಲ್ ಇಂದ. ಅಂಡ್ ವರ್ಕ್ ಚೈನಿಂಗ್ ಥ್ರೂ ರೂಲ್ಸ್ ಟು ಫೈಂಡ್ ದ ನೋನ್ ಫ್ಯಾಕ್ಟ್ಸ್ ಸಪೋರ್ಟ್ ಗೋಲ್. ನೋನ್ ಫ್ಯಾಕ್ಟ್ಸ್, ಸೊ ಎಂಡ್ ಆಗೋದೇನಿಂದ ನೋನ್ ಫ್ಯಾಕ್ಟ್ಸ್. ಸೊ ನೋನ್ ಫ್ಯಾಕ್ಟ್ಸ್ ಅಂತಂದ್ರೇನು, ಈ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ ಹತ್ರ ಎಂಡ್ ಆಗುತ್ತೆ. ಸೊ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್, ಸೊ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಎಂಡ್ ಆಗಬೇಕು. ಗೋಲ್ ಇಂದ ಶುರು ಆಗಬೇಕು, ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಅಲ್ಲಿ ಎಂಡ್ ಆಗಬೇಕು. ಸೊ ಪ್ರೂವ್ ಕ್ಯೂ ಅಂತ ಕೊಟ್ಟಿರೋದ್ರಿಂದ ನಮ್ಮ ಗೋಲ್ ಯಾವುದು, ಗೋಲ್ ಬಂದ್ಬಿಟ್ಟು ಕ್ಯೂ. ಸೊ ಕ್ಯೂ ಇಂದ ಶುರು ಆಗ್ಬಿಟ್ಟು ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ ಗಳು ಯಾವ ಇರೋದು ನಮಗೆ, ಎ ಮತ್ತೆ ಬಿ. ಸೊ ಎ ಮತ್ತೆ ಬಿ. ಇಂಡಿವಿಜುವಲ್ ಸ್ಟೇಟ್ಮೆಂಟ್ ನ ಹೇಗೆ ಕಂಡುಹಿಡಿಯೋದು, ಬರೇ ಒಂದೇ ಒಂದಿರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಇರಲ್ಲ. ಸೊ ಇದು ಏನಾದ್ರೂ ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಆಗುತ್ತಾ, ಇಲ್ಲ. ಯಾಕೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಇದೆ. ಸೊ ಆದ್ರೆ ಇದಕ್ಕೆ ಏನಿಲ್ಲ, ಸಿಂಗಲ್ ಇರೋದ್ರಿಂದ ಇವೆರಡು ಕೂಡ ಇಂಡಿವಿಜುವಲ್ ಸ್ಟೇಟ್ಮೆಂಟ್. ಸೊ ಲಾಸ್ಟ್ ಇಲ್ಲಿಗೆ ಬಂದು ನಿಂತ್ಕೋಬೇಕು. ಸೊ ಇದ್ರದ್ದೇನ್ ಟೆಕ್ನಿಕ್, ಇಫ್ ಕನ್ಕ್ಲೂಷನ್ಸ್ ಆರ್ ಟ್ರೂ. ಸೊ ಇದಷ್ಟು ಸೇರಿಸ್ಬಿಟ್ಟು ಏನಂತ ಕರಿತೀವಿ, ರೂಲ್ಸ್ ಅಂತ ಕರಿತೀವಿ. ನಾವುಕ್ಕೆ ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಎರಡೂ ಕೂಡ ಇದ್ರೆ ರೂಲ್ಸ್ ಅಂತ ಕರಿತೀವಿ. ಇಲ್ಲ ಅಂತಂದ್ರೆ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ ಆರ್ ಫ್ಯಾಕ್ಟ್ಸ್. ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ ಆರ್ ಫ್ಯಾಕ್ಟ್ಸ್. ಮತ್ತೆ ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಮತ್ತೆ ಫ್ಯಾಕ್ಟ್ಸ್ ಯಾವತ್ತಿದ್ರೂ ಕೂಡ ಟ್ರೂ ಆಗಿರುತ್ತೆ, ಯಾವತ್ತಿದ್ರೂ ಟ್ರೂ. ನೆಕ್ಸ್ಟ್ ಇವಾಗ ಏನು ಅಂತಂದ್ರೆ ನೋಡಿ, ಕನ್ಕ್ಲೂಷನ್ಸ್. ಸೊ ಕನ್ಕ್ಲೂಷನ್ಸ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್, ಸಾರಿ. ಈಗ ಇಫ್ ಕನ್ಕ್ಲೂಷನ್ಸ್ ಆರ್ ಟ್ರೂ, ಸೊ ಕನ್ಕ್ಲೂಷನ್ಸ್ ಅಂದ್ರೆ ಏನು, ರೈಟ್ ಹ್ಯಾಂಡ್ ಸೈಡ್. ಕ್ಯೂ ಇರ್ಬೋದು, ಪಿ ಎಂ ಎಲ್ ಎಲ್. ಸೊ ಇವೇನಿದೆ ಇವು ರೈಟ್ ಹ್ಯಾಂಡ್ ಸೈಡ್ ಕನ್ಕ್ಲೂಷನ್ಸ್. ಇಫ್ ಕನ್ಕ್ಲೂಷನ್ಸ್ ಆರ್ ಟ್ರೂ ದೆನ್ ದ ಪ್ರಿಮಿಸಸ್ ಆರ್ ಟ್ರೂ. ಸೊ ಪ್ರಿಮಿಸಸ್ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಗಳು ಕೂಡ ಟ್ರೂ ಆಗುತ್ತೆ ಅಂತ ಅರ್ಥ. ಯಾವ್ದ್ರಲ್ಲಿ, ಬ್ಯಾಕ್ವರ್ಡ್ ಚೈನಿಂಗ್ ಅಲ್ಲಿ. ಫಾರ್ವರ್ಡ್ ಚೈನಿಂಗ್ ಅಲ್ಲಿ ಅದ್ರ ಉಲ್ಟಾ ಮಾಡ್ಬೇಕಷ್ಟೇ. ನಾನು ಹೇಳಿದೆ ಏನಂತ ಹೇಳಿದ್ದು, ಸ್ಟಾರ್ಟ್ ಎಲ್ಲಿಂದ ಮಾಡಬೇಕು, ಗೋಲ್ ಇಂದ ಶುರು ಮಾಡಬೇಕು. ಸೊ ಗೋಲ್ ಯಾವುದು ನಮಗೆ, ಪಿ ನ ನಮ್ಮ ಗೋಲ್ ಏನು, ಕ್ಯೂ. ಸೊ ಕ್ಯೂ ಇಂದ ಶುರು ಮಾಡಬೇಕು. ಸೊ ಕ್ಯೂ ಇಂದ, ಕ್ಯೂ ಏನಾಯ್ತು, ಕ್ಯೂ ಒಂದು ಕನ್ಕ್ಲೂಷನ್ ಆಯ್ತು, ರೈಟ್ ಹ್ಯಾಂಡ್ ಸೈಡ್ ಕನ್ಕ್ಲೂಷನ್. ಸೊ ಕ್ಯೂ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆಯಾ, ಇದೆ. ಸೊ ಅದರ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತದ್ದೇನು, ಕ್ಯೂ, ಪಿ. ಸೊ ಕ್ಯೂ ಟ್ರೂ ಆಗಿದೆ ಅಂತಂದ್ರೆ ಪಿ ಕೂಡ ಟ್ರೂ ಆಗಿದೆ ಅಂತ ಅರ್ಥ. ಈಗ ಪಿ ಅಲ್ವಾ ನಾವು ಬಂದು ನಿಲ್ಸಿದ್ದು. ಸೊ ಪಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲಿದೆ ನೋಡಿ, ಪಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿದೆ. ಸೊ ಅದು ಯಾವ್ಯಾವ್ದನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಎಲ್ ಅಂಡ್ ಎಂ. ಸೊ ಎಲ್ ಅಂಡ್ ಎಂ. ಈಗ ಕನ್ಕ್ಲೂಷನ್ಸ್ ಟ್ರೂ ಆಗಿರೋದ್ರಿಂದ ಅದರ ಪ್ರಿಮಿಸಸ್ ಗಳು ಕೂಡ ಟ್ರೂ ಆಗಿರುತ್ತೆ. ಸೊ ಟ್ರೂ ಮತ್ತೆ ಟ್ರೂ. ಎಲ್ಲಿಂದ ನೋಡಿ, ಸೊ ಎಲ್ಲಿಂದ ಯಾವ್ಯಾವ್ದಿದೆ, ಎಲ್ಲಿಂದ ಇಲ್ಲೊಂದಿದೆ, ಎ ಅಂಡ್ ಪಿ, ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲಿರ್ಬೇಕು, ಸೊ ಎ ಅಂಡ್ ಬಿ. ಸೊ ಇವೆರಡರಲ್ಲಿ ಯಾವ್ದನ್ನು ಚೂಸ್ ಮಾಡ್ಬೇಕು ಅಂದ್ರೆ, ಎ ಅಂಡ್ ಪಿ ನ ಚೂಸ್ ಮಾಡಿದ್ರೆ ಆಗಲ್ಲ. ಯಾಕೆ, ಪಿ ಆಲ್ರೆಡಿ ಇದೆ, ಪೇರೆಂಟ್ ತರ ಇದೆ. ಸೊ ಅದನ್ನ ಚೂಸ್ ಮಾಡಬೇಡಿ. ಯಾವ್ದನ್ನು ಚೂಸ್ ಮಾಡೋಣ, ಎ ಅಂಡ್ ಬಿ. ಸೊ ಎ ಮತ್ತೆ ಬಿ ಯಾವ್ದನ್ನು ಚೂಸ್ ಆಗಿಲ್ಲ ಅದನ್ನ ಚೂಸ್ ಮಾಡಿ. ಎಲ್ ಟ್ರೂ ಆಗಿರೋದ್ರಿಂದ, ಎಲ್ ಏನೋ ಕನ್ಕ್ಲೂಷನ್ ರೈಟ್ ಹ್ಯಾಂಡ್ ಸೈಡ್, ಎಲ್ ಟ್ರೂ ಆಗಿರೋದ್ರಿಂದ ಪ್ರಿಮಿಸಸ್ ಗಳು ಕೂಡ ಟ್ರೂ ಆಗುತ್ತೆ. ಸೊ ಟ್ರೂ. ನೆಕ್ಸ್ಟ್ ಇನ್ಯಾವ್ದು ಉಳಿತು, ಎಂ. ಸೊ ಎಂ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿದೆ. ಎಂ ಯಾವ್ಯಾವ್ದು ಕೊಡ್ತಾ ಇದೆ, ಬಿ ಅಂಡ್ ಎಲ್. ಸೊ ಬಿ ಅಂಡ್ ಎಲ್ ನೋಡಿ, ಎಲ್ಲಿಂದ ಇಲ್ಲಿ ತಗೊಂತೀನಿ, ಬಿ ಇಂದ ಇಲ್ಲಿ ತಗೊಂತೀನಿ. ಈಗ ಎಲ್ ಕೂಡ ಟ್ರೂ ಇದೆ, ಬಿ ಕೂಡ ಟ್ರೂ ಇದೆ. ಸೊ ಎಂ ಏನಾಗುತ್ತೆ, ಟ್ರೂ ಆಗುತ್ತೆ. ಇಷ್ಟೇ ಸಿಂಪಲ್. ಎಂ ಟ್ರೂ ಆಗಿತ್ತಲ್ವಾ, ಅಂದ್ರೆ ಕನ್ಕ್ಲೂಷನ್ ಟ್ರೂ ಆಗಿದೆ ರೈಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಇನ್ ಬಿ ಅಂಡ್ ಎಲ್ ಎರಡು ಕೂಡ ಟ್ರೂ ಆಗಿರುತ್ತೆ. ಸೊ ಎಲ್ ಕೂಡ ಟ್ರೂ, ಬಿ ಕೂಡ ಟ್ರೂ. ನಾನು ಹೇಳಿದ್ದೆ ಗೋಲ್ ನೋಡಿಂದ ಶುರು ಮಾಡಬೇಕು, ಎಂಡ್ ಎಲ್ ಆಗ್ಬೇಕು, ಎಂಡ್ ಫ್ಯಾಕ್ಟ್ಸ್ ಅಥವಾ ಸಿಂಗಲ್ ಸ್ಟೇಟ್ಮೆಂಟ್ಸ್ ಇಂದ ಆಗ್ಬೇಕು. ಸಿಂಗಲ್ ಸ್ಟೇಟ್ಮೆಂಟ್ಸ್ ಯಾವಿರೋದು, ಎ ಅಂಡ್ ಬಿ. ಸೊ ಎ ಅಂಡ್ ಬಿ ಇಂದ ಎಂಡ್ ಆಗಿದೆಯಾ, ಸೊ ಕರೆಕ್ಟ್ ಇದೆ ಅಂತ ಅರ್ಥ. ಗೋಲ್ ಇಂದ ಶುರುವಾಗಿ ಫ್ಯಾಕ್ಟ್ಸ್ ಇಂದ ಎಂಡ್ ಆಯ್ತು. ಪ್ರಾಪರ್ಟೀಸ್ ನ ನೋಡ್ತಾ ಹೋದ್ರೆ, ಮೂವ್ಸ್ ಫ್ರಮ್ ಟಾಪ್ ಟು ಬಾಟಮ್. ನೋಡಿ ಗೋಲ್ ಇಂದ ಟಾಪ್ ಇಂದ ಶುರುವಾಗಿ ಬಾಟಮ್ ಫ್ಯಾಕ್ಟ್ಸ್ ಗೆ ಬರುತ್ತೆ. ನೆಕ್ಸ್ಟ್ ಆಲ್ಸೋ ಕಾಲ್ಡ್ ಎಸ್ ಡೇಟಾ ಡ್ರಿವನ್. ಸೊ ಡೇಟಾ ಮೇಲೆ ಇದು ಡ್ರಿವನ್ ಆಗ್ತಾ ಹೋಗುತ್ತೆ. ನೋಡಿ ಈ ಡೇಟಾ ಮೇಲೆ ಡ್ರಿವನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಯೂಸ್ಡ್ ಇನ್ ಗೇಮ್ ಥಿಯರಿ. ಸೊ ಇದನ್ನ ಗೇಮ್ ಥಿಯರಿಲಿ ಯೂಸ್ ಮಾಡ್ತಾರೆ. ಅವ್ರೇನಾದ್ರೂ ಕೂಡ ಥಿಯರಿ ಏನಾದ್ರು ಕೇಳಿದ್ರೆ ಇಷ್ಟು ಬರೆದ್ರೆ ಸಾಕು, ಥಿಯರಿ ಇಷ್ಟು ಮತ್ತೆ ಇದನ್ನ ಬರೀರಿ. ನೆಕ್ಸ್ಟ್ ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಹೇಗೆ, ಫಸ್ಟ್ ಗೋಲ್ ಇಂದ ಶುರು ಮಾಡಬೇಕು, ರೈಟ್ ಹ್ಯಾಂಡ್ ಸೈಡ್ ನ ನೋಡಬೇಕು. ಸೊ ಗೋಲಿನ ರೈಟ್ ಹ್ಯಾಂಡ್ ಸೈಡ್ ನೋಡಿದಾಗ ಇದು ಟ್ರೂ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಕೂಡ ಟ್ರೂ ಇರುತ್ತೆ.
ಕ್ಯೂ ಇನ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿರೋದು ಪಿ, ಸೊ ಪಿ ಬರ್ದೆ. ಇವಾಗ ಪಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲಿದೆ ನೋಡಿ, ಸೊ ಅದರ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋವು ಕೂಡ ಟ್ರೂ ಆಗ್ತವೆ, ಸೊ ಅವೆರಡನ್ನ ಬರ್ದೆ. ನೆಕ್ಸ್ಟ್ ಅವು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲಿದೆ ನೋಡಿ, ಅವುಗಳ ಲೆಫ್ಟ್ ಹ್ಯಾಂಡ್ ಸೈಡ್ ಕೂಡ ಟ್ರೂ ಆಗಿರುತ್ತೆ. ಸೊ ಆ ರೀತಿ ಬಂದಾಗ ಕೊನೆಗೆ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ ಅಥವಾ ಫ್ಯಾಕ್ಟ್ಸ್ ಅಲ್ಲಿ ಬಂದು ನಿಲ್ಸಿದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅರ್ಥ. ಸೊ ಬ್ಯಾಕ್ವರ್ಡ್ ಚೈನಿಂಗ್ ಅಥವಾ ರೀಸನಿಂಗ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.